ಕಾರ್ಗಿಲ್ ಬೆಟ್ಟಗಳ ಮೇಲೆ ಭಯೋತ್ಪಾದಕರ ವೇಷವನ್ನು ಧರಿಸಿಕೊಂಡು ಬಂದಂತಹ ಪಾಕಿಸ್ತಾನ ಸೈನ್ಯವನ್ನು ನೋಡಿಕೊಂಡು ಬರುವುದಕ್ಕಾಗಿ ಭಾರತೀಯ ಸೈನ್ಯ ಸೌರಭ್ ಖಾಲಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಕಳಿಸಿಕೊಡಲಾಗುತ್ತದೆ. ಸೌರಭ್ ಖಾಲಿ ಅವರ ತಂಡ ಕಾರ್ಗಿಲ್ ಬೆಟ್ಟದ ಬಜರಂಗ್ ಪೋಸ್ಟ್ ಹತ್ತಿರವಾಗುತ್ತಿದ್ದಂತೆ ಪಾಕಿಸ್ತಾನ ಸೈನ್ಯ ಸೌರಭ್ ಖಾಲಿ ಅವರ ತಂಡದ ಮೇಲೆ ಗುಂಡಿನ ದಾಳಿ ನಡೆಸ್ತಾರೆ. ಸೌರಭ್ ಖಾಲಿ ಅವರ ತಂಡಕ್ಕೆ ಯುದ್ಧದ ಅರಿವೇ ಇರುವುದಿಲ್ಲ. ಆದರೂ ಸಹಿತ 1.5 ಗಂಟೆಗಳ ಕಾಲ ಗುಂಡಿನ ಚಕಮಕಿ ನಡೆಸ್ತಾರೆ. ಶಸ್ತ್ರಾಸ್ತ್ರಗಳು ಖಾಲಿಯಾಗುತ್ತಿದ್ದಂತೆ ಭಾರತೀಯ ಸೇನೆ ಪಾಕಿಸ್ತಾನ ಸೇನೆಗೆ ಸೆರೆ ಸಿಕ್ಕಿಬಿಡುತ್ತದೆ. ಅಪಾರ ಶಸ್ತ್ರಾಸ್ತ್ರಗಳೊಂದಿಗೆ ಯುದ್ಧಕ್ಕೆ ಸನ್ನದ್ಧರಾಗಿ ಬಂದಂತಹ ಪಾಕಿಸ್ತಾನ ಸೈನ್ಯವು ಭಾರತೀಯ ಸೈನ್ಯವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಾಗುತ್ತದೆ. 1999 ಮೇ 15ಕ್ಕೆ ಕಾಣೆಯಾದಂಥ ಈ ತಂಡ ಒಮ್ಮೆಲೆ ಸಿಕ್ಕಿದ್ದು ಜೂನ್ 7ಕ್ಕೆ ಜೀವಂತವಾಗಲ್ಲ, ಸತ್ತ ಶವವಾಯಿತು. ಒಬ್ಬ ಮನುಷ್ಯನನ್ನು ಎಷ್ಟು ಚಿತ್ರಹಿಂಸೆ ಕೊಟ್ಟು ಕೊಲ್ಲಬಾರದೋ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಭಾರತೀಯ ಸೈನ್ಯವನ್ನು ಕೊಲ್ಲಲಾಗಿತ್ತು. ಸೌರಭ್ ಖಾಲಿ ಅವರ ಕತ್ತನ್ನು ತಲೆಯಿಂದ ಬೇರ್ಪಡಿಸಲಾಗಿತ್ತು. ಹಲ್ಲುಗಳನ್ನು ಪುಡಿ ಮಾಡಲಾಗಿತ್ತು. ಕಿವಿಯ ತಮಟಗಳಿಗೆ ಕಹಿಸಿದ ಕೆಮ್ಮಣಗಳಿಂದ ಹೊಡೆಯಲಾಗಿತ್ತು. ದೇಹದ ಹಲವಾರು ಮೂಳೆಗಳನ್ನು ಪುಡಿ ಮಾಡಲಾಗಿತ್ತು. ದೇಹದಿಂದ ಕಾಲನ್ನು ಬೇರ್ಪಡಿಸಲಾಗಿತ್ತು, ಕೈಯನ್ನು ಬೇರ್ಪಡಿಸಲಾಗಿತ್ತು, ಹಲ್ಲುಗಳನ್ನು ಪುಡಿ ಮಾಡಲಾಗಿತ್ತು. ಇಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟುಕೊಂಡಂತಹ ಪಾಕಿಸ್ತಾನ ಸೈನ್ಯವು ಆ ಶವಗಳನ್ನು ಭಾರತ ದೇಶಕ್ಕೆ ರವಾನೆ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದಂತಹ ಪಾಕಿಸ್ತಾನ ಸೈನ್ಯವು ಜಗತ್ತಿನ ಮುಂದೆ ತಾನೇನು ಮಾಡಿಲ್ಲ ಎಂದು ತೋರಿಸಿಕೊಟ್ಟಿತ್ತು. ಸೌರಭ್ ಖಾಲಿ ಅವರು ಪ್ರಾಣ ಬಿಡುವಾಗ ಅವರ ವಯಸ್ಸು ಕೇವಲ 22 ವರ್ಷ.